ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಕ್ವಾಟ್ಲೆ ಕಿಚನ್ ಸೀಸನ್ 2ಗೆ ಆಯ್ತಾ ಗೆಸ್ಟ್ ಆಗಿ ಬರ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಕ್ವಾಟ್ಲೆ ಕಿಚನ್ ಸೀಸನ್ 2 ಅಲ್ಲಿ ನಿಜವಾಗ್ಲೂ ಈ ವೀಕ್ ಮೋಜು ಮಸ್ತಿಯ ಜೊತೆಗೆ ಇನ್ನೇನೇನೆಲ್ಲ ಇರುತ್ತೆ ಅಂತ ನೋಡಕ್ ನಾನಂತೂ ವೆಯ್ಟ್ ಮಾಡ್ತಾ ಇದ್ದೀನಿ. ಹೌದು, ಇದು ನಿಜ. ಕ್ವಾಟ್ಲೆ ಕಿಚನ್ ಸೀಸನ್ 2ಗೆ ಫಸ್ಟ್ ವೀಕ್ ಗೆಸ್ಟ್ ಆಗಿ ಕರೆದಿದ್ರಂತೆ. ಬಟ್ ಕೆಲವೊಂದು ಕಾರಣಾಂತರಗಳಿಂದ ನಮ್ಮ ಗಿಲ್ಲಿ ಅವರು ಬಂದಿರ್ಲಿಲ್ವಂತೆ ಕ್ವಾಟ್ಲೆ ಕಿಚನ್ ಸೀಸನ್ 2ಗೆ. ಆದ್ರೆ ಈ ವೀಕು ನಮ್ಮ ಗಿಲ್ಲಿ ಅವರು ಕ್ವಾಟ್ಲೆ ಕಿಚನ್ ಸೀಸನ್ 2ಗೆ ಗೆಸ್ಟ್ ಆಗಿ ಬರ್ತಿದಾರಂತೆ. ನಿಜವಾಗಲೂ ಕೂಡ ಮಾಸ್ 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 ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ. ಕ್ವಾಟ್ಲೆ ಕಿಚನ್ ಸೀಸನ್ 2ಗೆ ಗಿಲ್ಲಿ ಅವರು ಗೆಸ್ಟ್ ಆಗಿ ಬರ್ತಿರೋದ್ರಿಂದ ನಿಜವಾಗ್ಲೂ ಕೂಡ ಕ್ವಾಟ್ಲೆ ಕಿಚನ್ ಸೀಸನ್ 2ನ ಈ ವೀಕ್ ಎಲ್ಲರೂ ನೋಡ್ತಾರೆ. ಐಪ್ ಕೂಡ ಕ್ರಿಯೇಟ್ ಆಗುತ್ತೆ, TRP ಕೂಡ ನೆಕ್ಸ್ಟ್ ಲೆವೆಲ್ ಅಲ್ಲಿ ಬರುತ್ತೆ. ಓಕೆ, ಕ್ವಾಟ್ಲೆ ಕಿಚನ್ ಸೀಸನ್ 2ಗೆ ಗಿಲ್ಲಿ ಅವ್ರು ಬರೋದ್ರಿಂದ ಪ್ಲಸ್ ಏನು ಅಂತಂದ್ರೆ ಕ್ವಾಟ್ಲೆ ಕಿಚನ್ ಸೀಸನ್ 2ಗೆ TRP ಬರುತ್ತೆ ಒಂದು. ಎರಡನೇದು ಅಲ್ಲಿರುವಂತಹ ಸ್ಪರ್ಧಿಗಳು ಮತ್ತು ಗಿಲ್ಲಿಯ ಒಂದು ಆಯ್ತಾ ಮಾತುಕತೆ, ಕೆಮಿಸ್ಟ್ರಿ ವರ್ಕೌಟ್ ಆಗುತ್ತೆ. ಯಾಕೆಂದ್ರೆ ಗಿಲ್ಲಿ ಅವರು ಮಾಡುವಂತ ಫನ್ ಇರ್ಬೋದು, ಒನ್ ಲೈನ್ ಪಂಚ್ ಇರ್ಬೋದು, ತುಂಬಾ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ನಿಜವಾಗ್ಲೂ ಗಿಲ್ಲಿ ಅವರನ್ನ ಕ್ವಾಟ್ಲೆ ಕಿಚನ್ ಸೀಸನ್ 2ಗೆ ಕರೆಸುತ್ತಿರುವ ಉದ್ದೇಶವೇ ಬೇರೆ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ನಿಮಗೆ ಹೇಗೆ ಅನ್ನಿಸ್ತೋ ಗೊತ್ತಿಲ್ಲ. ನನಗನ್ಸಿದ್ದು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ ಕ್ವಾಟ್ಲೆ ಕಿಚನ್ ಸೀಸನ್ 2ನ TRP ಹೆಚ್ಚಕ್ಕೋಸ್ಕರವಾಗಿ ಗಿಲ್ಲಿ ನಟ ಅವ್ರನ್ನ ಕರೆಸಿದ್ದಾರೆ. ಯಾಕೆಂದ್ರೆ ಗಿಲ್ಲಿ ನಟ ಅವರು ಬಿಗ್ ಬಾಸ್ ಮುಗಿದ 6 ತಿಂಗಳ ಕಾಲ ನಮ್ಮ ಕಲರ್ಸ್ ಕನ್ನಡ ವಾಹಿನಿಯವರ ಮುಷ್ಟಿಯಲ್ಲಿ ಇರ್ತಾರೆ. ಆಯ್ತಾ, 6 ತಿಂಗಳ ತನಕ ಯಾವುದೇ ಕಂಟೆಸ್ಟೆಂಟ್ಗಳು ಬೇರೆ ಚಾನಲ್ಗೆ ಎಲ್ಲೂ ಕೂಡ ಒಂದು ಶೋನ ಮಾಡ್ಕೊಡಂಗಿಲ್ಲ. 6 ತಿಂಗಳಾದ್ಮೇಲೆ ಮಾಡ್ಕೊಡ್ಬೋದು, ಸಿನಿಮಾ ಮಾಡ್ಬೋದು, ಬಟ್ ಶೋ ಮಾಡ್ಕೊಡಂಗಿಲ್ಲ. ಕಲರ್ಸ್ ಕನ್ನಡದವ್ರಿಗೆ ಮಾಡ್ಕೊಡ್ಬೇಕು. ಹಾಗಾಗಿ ನಾನು ನಿಮಗೆ ಹೇಳಿದ್ದು ಅಗ್ನಿ ಪರೀಕ್ಷೆ ಅಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ 13 ಅಗ್ನಿ ಪರೀಕ್ಷೆಗೆ ಜಡ್ಜ್ ಆಗಿ ಬರ್ತಾರೆ ನಮ್ಮ ಗಿಲ್ಲಿ ಅವರು ಅಂತ ಯಾಕೆ ಹೇಳ್ತೀನಿ ಅಂದ್ರೆ 100% ಕಲರ್ಸ್ ಕನ್ನಡ ವಾಹಿನಿಯವರು ಈ ಒಂದು ಆಪರ್ಚುನಿಟಿನ ಯಾವ್ದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಲ್ಲ. ಖಂಡಿತವಾಗ್ಲೂ ಗಿಲ್ಲಿ ಅವ್ರನ್ನ ಅಗ್ನಿ ಪರೀಕ್ಷೆ ಶೋ ಅಲ್ಲಿ ಜಡ್ಜ್ ಆಗಿ ತಗೊಂತಾರೆ. ಇದು 100% ಸತ್ಯ. ಯಾಕೆಂದ್ರೆ ಬಂಗಾರದ ಮೊಟ್ಟೆ ಇಡುವಂತಹ ಕೋಳಿ, ಬಂಗಾರದ ಮೊಟ್ಟೆ ಇಡುವಂತಹ ಮನುಷ್ಯ ನಮ್ಮ ಗಿಲ್ಲಿ ಅವರು. ಹೆಂಗ್ ಬಿಡ್ತಾರಾ? ಹೆಂಗಾದ್ರೂ ಮಾಡಿ ಅವ್ರನ್ನ ಅಗ್ನಿ ಪರೀಕ್ಷೆಯಲ್ಲಿ ಹಾಕೊಂಡು ಅವ್ರಿಗೆ ಆಯ್ತಾ ಏನ್ ಒಂದ್ ಶೋ ಮಾಡ್ಕೊಡ್ಬೇಕಲ್ವ ಅದನ್ನ ಮಾಡಿಸ್ಕೊಂಡು ಒಂದ್ ಒಳ್ಳೆ TRP ತಗೊಂಡು ಆಮೇಲೆ ನಮ್ ಗಿಲ್ಲಿ ಅವ್ರನ್ನ ಕಳಿಸ್ತಾರೆ. ಓಕೆ, ಕ್ವಾಟ್ಲೆ ಕಿಚನ್ ಸೀಸನ್ 2ಗೆ ಬರೋದಾದ್ರೆ ಇಲ್ಲಿ ಇಷ್ಟೇ ಮ್ಯಾಟ್ರ್, ಇಷ್ಟೇ ಹೇಳ್ಬಿಡ್ತೀನಿ. ನೀವು ಬೈಕಳಿ ಏನಾರ ಮಾಡ್ಕೊಳ್ಳಿ. ಕಲರ್ಸ್ ಕನ್ನಡ ವಾಹಿನಿಯವರು ಅವರು ಥಿಂಕ್ ಮಾಡಿರ್ತಾರೆ. ಓಕೆ, ಅಲ್ಲಿ ಗಿಲ್ಲಿ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 12ನ ವಿನ್ನರು, ರಕ್ಷಿತಾ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 12ನ ರನ್ನರ್. ಇಬ್ರಿಗೂ ಒಂದು ಒಳ್ಳೆ ಬಾಂಡಿಂಗ್ ಇದೆ, ಒಂದು ಒಳ್ಳೆ ಕೆಮಿಸ್ಟ್ರಿ ಇದೆ. ಇಬ್ರು ಕೂಡ ಒಂದು ಫ್ರೆಂಡ್ಸ್ ಅಷ್ಟೇ ನೋಡಿ. ಇದಕ್ಕೂ ಮೀರಿ ನಾನು ಏನು ಹೇಳಲ್ಲ. ಸುಮ್ಮನೆ ನೀವು ಅದನ್ನ ನೆಗೆಟಿವ್ ಪೋರ್ಟ್ರೇ ಮಾಡಕ್ ನೋಡ್ಬೇಡಿ. ಜಸ್ಟ್ ಫ್ರೆಂಡ್ಸು. ನೀವು ಬೇಕಾದ್ರೆ ಅಣ್ಣ ತಂಗಿನಾರ ಅನ್ಕೊಳ್ಳಿ, ಏನಾರ ಅನ್ಕೊಳ್ಳಿ, ಅದು ನಿಮಗ್ ಬಿಟ್ಟಿದ್ದು. ನಾನು ಅದ್ರ ಬಗ್ಗೆ ನಾನೇನು ಮಾತಾಡಲ್ಲ. ನಾನು ಯಾಕೆಂತಂದ್ರೆ ಇಲ್ಲಿ ಯಾವ ಸಂಬಂಧಗಳನ್ನು ನಾನು ಮಿಕ್ಸ್ ಮ್ಯಾಚ್ ಮಾಡಕ್ಕೆಲ್ಲ ನಾನು ಬರಲ್ಲ. ನಾನು ಸರಿ, ನೀವೇನ್ ಬೇಕಾದ್ರೂ ಅಣ್ಣ ತಂಗಿ ಅನ್ಕೊಳ್ಳಿ, ಏನ್ ಬೇಕಾದ್ರೂ ಅನ್ಕೊಳ್ಳಿ. ಈ ಒಂದು ಥಾಟ್ಸು ನಮ್ಮ ಕಲರ್ಸ್ ಕನ್ನಡ ವಾಹಿನಿ ಇದೆ, ಸರಿಯಾ? ಅಂದ್ರೆ ರಕ್ಷಿತಾ ಅಲ್ಲಿರೋದ್ರಿಂದ ಕ್ವಾಟ್ಲೆ ಕಿಚನ್ ಸೀಸನ್ 2ಗೆ ನಮ್ಮ ಗಿಲ್ಲಿ ನಟ ಅವ್ರನ್ನ ಗೆಸ್ಟ್ ಆಗಿ ಕರೆಯೋದ್ರಿಂದ ಒಂದು ಶೋ ಹಿಟ್ ಆಗುತ್ತೆ. ಏನ್ ಸ್ಯಾಟರ್ಡೆ ಎಪಿಸೋಡ್ ಇದೆಯಲ್ಲ ಒಂಥರ ಕಲರ್ಫುಲ್ ಆಗಿರುತ್ತೆ, ನೋಡೋರಿಗೆ ಫನ್ ಇಂದ ಇರುತ್ತೆ, ಎಕ್ಸೈಟ್ಮೆಂಟಿಂಗ್ ಆಗಿ ನೋಡ್ತಾರೆ. ಒಂದು TRP ಒಳ್ಳೆ ರೀತಿಯಲ್ಲಿ ಬರುತ್ತೆ. ಅಲ್ಲಿ ಖಂಡಿತವಾಗ್ಲೂ ಗಿಲ್ಲಿ ಮತ್ತು ರಕ್ಷಿತಾ ಮಧ್ಯೆ ಯಾವುದೇ ತರದ ಏನೂ ಇಲ್ಲ. ಜಸ್ಟ್ ಫ್ರೆಂಡ್ಸ್. ನೀವೇ ಅದನ್ನ ಊದಿ ಇಷ್ಟು ದೊಡ್ಡದ್ ಮಾಡ್ತಾ ಇರೋದು ನೀವು. ಅಲ್ಲಿ ಏನೂ ಇಲ್ಲ. ಜಸ್ಟ್ ಶೋ ಫಾರ್ಮೆಟ್ ಏನಿರುತ್ತೆ, ಸ್ಕ್ರಿಪ್ಟ್ ಅಲ್ಲಿ ಏನಿರುತ್ತೆ ಆ ರೀತಿ ಗಿಲ್ಲಿ ಮಾಡ್ತಾರೆ, ಸ್ಕ್ರಿಪ್ಟ್ ಅಲ್ಲಿ ಏನಿರುತ್ತೆ ಆ ರೀತಿ ರಕ್ಷಿತಾ ಮಾಡ್ತಾರೆ. ಯಾಕೆಂದ್ರೆ ಕ್ವಾಟ್ಲೆ ಕಿಚನ್ ಸೀಸನ್ 2 ಬಂದ್ಬಿಟ್ಟು ಸ್ಕ್ರಿಪ್ಟೆಡ್ ಶೋ. ನಿಮ್ ತಲೆಗೆ ಅದನ್ನ ಅರ್ಥ ಆದ್ರೆ ನೀವು ಅರ್ಥ ಮಾಡ್ಕೋಬೇಕು. ಕ್ವಾಟ್ಲೆ ಕಿಚನ್ ಸೀಸನ್ 2 ಬಂದ್ಬಿಟ್ಟು ಸ್ಕ್ರಿಪ್ಟೆಡ್ ಶೋ. ಅಲ್ಲಿ ಗಿಲ್ಲಿಗೆ ಏನ್ ಸ್ಕ್ರಿಪ್ಟ್ ಕೊಟ್ಟಿರ್ತಾರೆ ಅದನ್ನ ಮಾಡ್ತಾರೆ, ರಕ್ಷಿತಾಗೆ ಏನ್ ಸ್ಕ್ರಿಪ್ಟ್ ಕೊಟ್ಟಿರ್ತಾರೆ ಅದನ್ನ ಮಾಡ್ತಾರೆ. ನೀವು ಅಲ್ಲಿ ಬೇರೆ ನಿಮ್ ತಲೆಯಲ್ಲಿ ಏನೇನೋ ಹಾಕೊಂಡು ನೆಗೆಟಿವ್ ಮಾಡೋದನ್ನೆಲ್ಲ ಮಾಡಕ್ ಹೋಗ್ಬೇಡಿ. ದಯವಿಟ್ಟು ಶೋನ ಶೋ ರೀತಿ ನೋಡಿ, ಸರಿಯಾ? ನಾನು ಹೇಳಕ್ ಬರ್ತಿರೋದು ಇಷ್ಟೇ. ಇಲ್ಲಿ ಗಿಲ್ಲಿ ರಕ್ಷಿತಾ ಮಧ್ಯೆ ಏನೂ ಇಲ್ಲ, ಜಸ್ಟ್ ಫ್ರೆಂಡ್ಸು.
ಅದನ್ನ ನಿಮ್ ತಲೆಯಲ್ಲಿ ನೀವು ಅರ್ಥ ಮಾಡ್ಕೊಂಡು ತುಂಬಾ ಒಳ್ಳೇದು, ಸರಿಯಾ? ಹೇಗೆ ಅಂತಂದ್ರೆ ಶೋಗೆ ಕರೀತಾರೆ ಗಿಲ್ಲಿ ಅವರು, ಕ್ವಾಟ್ಲೆ ಕಿಚನ್ ಸೀಸನ್ 2ಗೆ ಬರ್ತಾರೆ, ಸ್ಯಾಟರ್ಡೆ ಎಪಿಸೋಡ್ ಅಲ್ಲಿ ಸ್ವಲ್ಪ ಫನ್ ಮಾಡ್ತಾರೆ, ಎಂಟರ್ಟೈನ್ಮೆಂಟ್ ಮಾಡ್ತಾರೆ, ಹೋಗ್ತಾರೆ ಅಷ್ಟೇ. ಇಲ್ಲಿ ಕಾವ್ಯ ಮತ್ತು ಗಿಲ್ಲಿ ವಿಷಯ ಬಂದ್ರೆ ಅದು ಬೇರೆ, ಅವರಿಬ್ಬರ ಫ್ರೆಂಡ್ಶಿಪ್, ಅವರಿಬ್ಬರ ಲವ್ ಬೇರೆ. ಇಲ್ಲಿ ಗಿಲ್ಲಿ ಅವ್ರು ಬರ್ತಿರೋದು ಒಂದು ಗೆಸ್ಟ್ ಆಗಿ ಒಂದು ಕ್ವಾಟ್ಲೆ ಕಿಚನ್ ಸೀಸನ್ 2ಗೆ ಬರ್ತಿದ್ದಾರೆ ಒಂದು ಶೋಗೆ. ಅದನ್ನ ಹ್ಯಾಪಿಯಾಗಿ ಕುತ್ಕೊಂಡು ನೋಡಿ, ಫನ್ ಆಗಿ ಕುತ್ಕೊಂಡು ನೋಡಿ. ನಿಮ್ ತಲೆಯಲ್ಲಿ ಬೇರೆ ವಿಷಯಗಳನ್ನ ತೆಗ್ದಾಕಿ, ಬಿಗ್ ಬಾಸ್ ಮುಗ್ದೋಗಿದೆ, ತೆಗ್ದಾಕ್ಬಿಡಿ, ಅದನ್ನೆಲ್ಲ ಸೈಡಿಗೆ ಹಾಕಿ ಹ್ಯಾಪಿಯಾಗಿ ಕುತ್ಕೊಂಡು ನಮ್ಮ ಗಿಲ್ಲಿಯವರ ಪಂಚ್ ನೋಡಿ ಆಯ್ತಾ, ಸಖತ್ ಮಜಾ ಮಾಡಿ ಆಯ್ತಾ, ಕುಕ್ ಮಾಡ್ತಾರೆ, ಅದ್ರ ಜೊತೆಗೆ ಎಂಜಾಯ್ ಮಾಡಿ ಆಯ್ತಾ, ಹ್ಯಾಪಿಯಾಗಿ ಎಂಟರ್ಟೈನ್ಮೆಂಟ್ ಆಗುತ್ತೆ ಶೋ ನೋಡಿ. ಒಟ್ಟಾರೆಯಾಗಿ ಸೂಪರ್ ಸೂಪರ್ ಅಪ್ಡೇಟು, ಕ್ವಾಟ್ಲೆ ಕಿಚನ್ ಸೀಸನ್ 2ಗೆ ಗಿಲ್ಲಿ ಅವರು ಈ ವೀಕು ಬರ್ತಿದಾರಂತೆ. ನೋಡೋಣ, ಅವರು ಕ್ವಾಟ್ಲೆ ಕಿಚನ್ ಸೀಸನ್ ಫಸ್ಟ್ ಎಪಿಸೋಡ್ಗೆ ಬರ್ಬೇಕಿತ್ತಂತೆ, ಬಟ್ ಕಾರಣಾಂತರಗಳಿಂದ ಬಂದಿಲ್ಲ, ಈಗ ಬರ್ತಿದಾರಂತೆ. ನೋಡೋಣ ಅವ್ರು ಬಂದ್ರೆ ಏನೇನೆಲ್ಲ ಆಗುತ್ತೆ, ಯಾವ ತರ ಎಂಟರ್ಟೈನ್ಮೆಂಟ್ ಏನೇನು ಎಲ್ಲ ನೋಡಕ್ ನಾನಂತೂ ವೇಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಎಲ್ಲರಿಗೂ ಹೇಳೋದು ಒಂದೇ, ಅದು GK ಫ್ಯಾನ್ಸ್ ಆಗಿರ್ಬೋದು, ಗಿಲ್ಲಿ ಫ್ಯಾನ್ಸ್ ಆಗಿರ್ಬೋದು, ರಕ್ಷಿತಾ ಫ್ಯಾನ್ಸ್ ಆಗಿರ್ಬೋದು, ಕಾವ್ಯ ಫ್ಯಾನ್ಸ್ ಆಗಿರ್ಬೋದು, ನಿಮ್ಮೆಲ್ಲರಿಗೂ ಹೇಳೋದು ಒಂದೇ, ದಯವಿಟ್ಟು ನೀವು ನೋಡುವ ಕಣ್ಣೋಟವನ್ನು ಬದಲಿಸ್ಕೊಳ್ಳಿ. ಅವ್ರು ಬರ್ತಾರೆ ಜಸ್ಟ್ ಗೆಸ್ಟ್ ಆಗಿ, ಎಂಜಾಯ್ ಮಾಡಿ ಶೋನ, ಫನ್ ಮಾಡ್ತಾರೆ ಗಿಲ್ಲಿ ಅವರು, ಎಂಜಾಯ್ ಮಾಡಿ ಪ್ರೀತಿಯಿಂದ ಆಯ್ತಾ. ಅವ್ರು ಮಾಡುವಂತಹ ಕಾಮಿಡಿಯನ್ನ ಎಂಜಾಯ್ ಮಾಡಿ, ಅದನ್ನ ರಿಸೀವ್ ಮಾಡ್ಕೊಳ್ಳಿ ಆಯ್ತಾ. ಮಜಾ ಮಾಡಿ, ಸ್ಯಾಟರ್ಡೆ ಕುತ್ಕೊಂಡು ನಿಮ್ಮ ಫ್ಯಾಮಿಲಿ ಜೊತೆ ಕ್ವಾಟ್ಲೆ ಕಿಚನ್ ಸೀಸನ್ 2 ನೋಡ್ತಾ ಮಸ್ತ್ ಮಜಾ ಮಾಡಿ ಅಷ್ಟೇ, ಬೇರೆ ಏನನ್ನು ತಲೆಯಲ್ಲಿ ಇಟ್ಕೋಬೇಡಿ. ನಾನು ನೋಡಿ, ನಾನು ಎಲ್ಲರಿಗೂ ಒಂದೇ ಹೇಳೋದು, ಅದು ರಕ್ಷಿತಾ ಫ್ಯಾನ್ಸ್ ಆಗ್ಲಿ, ನಿನ್ನ ಗಿಲ್ಲಿ ಫ್ಯಾನ್ಸ್ ಆಗ್ಲಿ, ಕಾವ್ಯ ಫ್ಯಾನ್ಸ್ ಆಗ್ಲಿ, ನೀವು ಸೋಷಿಯಲ್ ಮೀಡಿಯಾದಲ್ಲಿ ಗುದ್ದಾಡೋದ್ರಿಂದ, ಕಮೆಂಟ್ ಸೆಕ್ಷನ್ ಅಲ್ಲಿ ಗುದ್ದಾಡೋದ್ರಿಂದ ಏನಾದ್ರೂ ಸಿಗುತ್ತಾ? ಏನು ಸಿಗಲ್ಲ ಆಯ್ತಾ. ನೋಡಿ, ನಾನ್ ಬಿಗ್ ಬಾಸ್ ಮುಗಿದು 6 ತಿಂಗಳಾಗಿದೆ, ಅವ್ರ ಲೈಫ್ನ ಅವ್ರು ನೋಡ್ಕೊಂತಾ ಇದ್ದಾರೆ. ರಕ್ಷಿತಗೂ ಗಿಲ್ಲಿಗೂ ಯಾವುದೇ ತರದ ಆಯ್ತಾ ಸಂಬಂಧನೂ ಇಲ್ಲ, ಎಂತದೂ ಇಲ್ಲ, ಜಸ್ಟ್ ಹಾಯ್ ಬಾಯ್ ಫ್ರೆಂಡ್ಸ್ ಅಷ್ಟೇ. ಇಷ್ಟು ಒಂದು ಕ್ಲಿಯಾರಿಟಿ ಕೊಟ್ಬಿಡ್ತೀನಿ ನಿಮಗೆ. ಇದ್ರ ಮೇಲೆ ನಾವು ಕಮೆಂಟ್ ಸೆಕ್ಷನ್ ಅಲ್ಲಿ ಹೊಡೆದಾಡ್ಕೊಂತೀವಿ, ಕಮೆಂಟ್ ಸೆಕ್ಷನ್ ಅಲ್ಲಿ ಬೈದಾಡ್ಕೊಂತೀವಿ ಅಂದ್ರೆ ಅದ್ ನಿಮಗ್ ಬಿಟ್ಟಿದ್ದು. ಗಿಲ್ಲಿ ಅವರು ಸ್ಯಾಟರ್ಡೆ ಕ್ವಾಟ್ಲೆ ಕಿಚನ್ ಸೀಸನ್ 2ಗೆ ಬಂದಾಗ ಆಯ್ತಾ, ನಿಮಗೆ ಒಂದು ಎಂಟರ್ಟೈನ್ಮೆಂಟ್ ಮಾಡಕ್ ಬರ್ತಾ ಇದ್ದಾರೆ, ಅವರೊಬ್ರು ಹೀರೋ, ಅವ್ರು ಒಂದು ಎಂಟರ್ಟೈನ್ಮೆಂಟ್ ಮಾಡಕ್ ಬರ್ತಿದ್ದಾರೆ ಒಂದು ಶೋಗೆ, ಆ ರೀತಿ ತಗೊಳ್ಳಿ. ಗಿಲ್ಲಿಗಿರುವ ಸ್ಟ್ಯಾಂಡರ್ಡ್ ಕೂಡ ಜಾಸ್ತಿ ಆಗಿದೆ. ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಆ ತರ ಎಲ್ಲ ಜಗಳ ಮಾಡಿದ್ರೆ ಚೆನ್ನಾಗಿರಲ್ಲ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ. ಕ್ವಾಟ್ಲೆ ಕಿಚನ್ ಸೀಸನ್ 2ನ ಗಿಲ್ಲಿ ಅವರ ಒಂದು ಸಪ್ರೇಟ್ ಪ್ರೋಮೋ ಬರುತ್ತೆ, ಬುಧವಾರ ಬರುತ್ತೆ, ವೇಟ್ ಮಾಡ್ತಾ ಇರಿ. ಬಾಯ್.